यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಅಳಹರ್ ಮಲೆಯ ಸುಂದರಬಾಹು ಸ್ವಾಮಿಯ ತಿರುವೇಡುಪರಿ ಉತ್ಸವ, ಪರಮಪೂಜ್ಯ ಶ್ರೀ ಶ್ರೀ ಜೀಯರ್ ಸ್ವಾಮಿಯವರಿಗೆ ಮೇಲುಕೋಟೆಯ ಕೊಠಾರೋತ್ಸವ ಸಂದರ್ಭದಲ್ಲಿ ಶ್ರೀ ಶೆಲ್ವಪಿಳ್ಳೆಯ ಪ್ರಸಾದ, ಶ್ರೀವಿಲ್ಲಿಪುತ್ತೂರಿನಲ್ಲಿ ಆಂಡಾಳ್ ತಾಯಾರ್ ಅವರ ಪಿರಿಯಾವಿಡೈ ಉತ್ಸವ, ಮೈಸೂರು ಅರಮನೆಯ ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಕೊಠಾರೋತ್ಸವ. ಈಗ ಸಮಾಚಾರದ ವಿವರಗಳು. ಪಾಂಡ್ಯನಾಡು ದಿವ್ಯ ದೇಶವಾದ ಮಧುರೆಯ ಶ್ರೀ ಕೂಡಲ್ ಅಳಹರ್ ಸನ್ನಿಧಿಯಲ್ಲಿ ಧನುರ್ಮಾಸದ ಪ್ರಯುಕ್ತ ಈಗ ರಾಪತ್ ಉತ್ಸವ ನಡೆಯುತ್ತಿದೆ. ದೇವಸ್ಥಾನದಲ್ಲಿ ಪ್ರತಿದಿನ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ. ಪ್ರತಿದಿನ 4000 ದಿವ್ಯ ಪ್ರಬಂಧಗಳ ಪಾರಾಯಣವೂ ಸಹ ಜರುಗುತ್ತಿದೆ. ರಾಪತ್ತಿನ 9ನೇ ದಿನವಾದ ನಿನ್ನೆ ಶ್ರೀ ಕೂಡಲ್ ಅಳಹರ್ ಸ್ವಾಮಿಗೆ ರತ್ನಾಂಗಿ ಸೇವೆ ಮಾಡಲಾಗಿತ್ತು. ಅದರ ದರ್ಶನವನ್ನು ನಾವು ಈಗ ಮಾಡೋಣ. ಎಂದೈ ತಂದೈ 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 ತಮ್ಮೂತ್ತಪ್ಪನ್ ஏழ்படிகால் தொடங்கி வந்து வழி வழியாட் செய்கின்றோம். ಧನುರ್ಮಾಸ ಮುಗಿಯುತ್ತಿರುವ ಈ ಸಂದರ್ಭದಲ್ಲಿ ಶ್ರೀವಿಲ್ಲಿಪುತ್ತೂರಿನಲ್ಲಿ ಆಂಡಾಳ್ ತಾಯಾರ್ ಅವರಿಗೆ ಎಣ್ಣೆ ಕಾಪು ನೀರಾಟ ಉತ್ಸವ ನಡೆಯಿತು. ಈ ಉತ್ಸವದಲ್ಲಿ ಆಂಡಾಳ್ ತಾಯಾರ್ ಅವರಿಗೆ ಕೈತಲ ಸೇವೆ ನಡೆಯಿತು. ಈ ಉತ್ಸವವನ್ನು ಪಿರಿಯಾವಿಡೈ ಉತ್ಸವ ಎಂದು ಕರೆಯುತ್ತಾರೆ. ಬನ್ನಿ ಈಗ ನಾವು ಆ ದಿವ್ಯ ದರ್ಶನವನ್ನು ಮಾಡೋಣ. கோதை பிறந்தவூர் கோவிந்தன் வாழுமூர் சோதி மணிமாடம் தோன்றுமூர் நீதியால் நல்ல பத்தர் வாழும் ஊர் நான் மறைகள் ஓதும் ஊர் வில்லிபுத்தூர் வேத கோனூர் பாதகங்கள் தீர்க்கும் பரமநடி காட்டும் வேதமனைத்துக்கும் வித்தாகும் கோதை தமிழ் ஐந்தும். ಮೊನ್ನೆ ಮನ್ನಾರ್ಗುಡಿಯ ರಾಜಗೋಪಾಲನಾಗಿ ದರ್ಶನ ನೀಡಿದ ತಿರುವಲ್ಲಿಕೇಣಿಯ ಶ್ರೀ ಪಾರ್ಥಸಾರಥಿ ಸ್ವಾಮಿಯು ನಿನ್ನೆ ಗೋವರ್ಧನ ಗಿರಿಧಾರಿಯಾಗಿ ದರ್ಶನ ನೀಡುತ್ತಿದ್ದಾನೆ. ಇದು ರಾಪತ್ತಿನ 9ನೇ ದಿನದ ಉತ್ಸವ. ಕೃಷ್ಣ ವಾಸುದೇವ ದೇಹಿ ಸದ್ಗತಿಂ ಮಾಧವ ಪಾಹಿ ಕೃಷ್ಣ ವಾಸುದೇವ ದೇಹಿ ಸದ್ಗತಿಂ ಮಾಧವ ಪಾಹಿ ಕೃಷ್ಣ ವಾಸುದೇವ ದೇಹಿ ಸದ್ಗತಿಂ ಮಾಧವ ಪಾಹಿ ಕೃಷ್ಣ ವಾಸುದೇವ. ಮಧುರೈ ಸಮೀಪದ ತಿರುಮಾಲಿರುಂ ಶೋಲೆಯನ್ನು ಅಳಹರ್ ಮಲೆ ಎಂದು ಕರೆಯುತ್ತಾರೆ. ಇದು ಪಾಂಡ್ಯನಾಡಿನ ದಿವ್ಯದೇಶ. ಕಳ್ಳಳಹರ್ ಇಲ್ಲಿನ ಮೂಲಮೂರ್ತಿ. ಉತ್ಸವ ಮೂರ್ತಿಯಾದ ಶ್ರೀ ಸುಂದರರಾಜ ಪೆರುಮಾಳ್ ಬಹಳ ಸುಂದರವಾಗಿ ಇರುವುದರಿಂದ ಅವರನ್ನು ಸುಂದರಬಾಹು ಎಂದು ಕರೆಯುತ್ತಾರೆ. ನಮ್ಮ ಶ್ರೀ ವೈಷ್ಣವ ಪರಂಪರೆಯ ವಿಶಿಷ್ಟ ಆಚಾರ್ಯರಾದ ಶ್ರೀ ಕೂರತ್ತಾಳ್ವಾನ್ 5 ಸ್ತವಗಳನ್ನು ರಚಿಸಿದ್ದಾರೆ. ಶ್ರೀ ಸುಂದರಬಾಹು ಸ್ವಾಮಿಯ ಮೇಲೆ ರಚಿಸಿರುವ ಸ್ತವವೇ ಸುಂದರಬಾಹು ಸ್ತವ. ಇದು 132 ಶ್ಲೋಕಗಳಿಂದ ಕೂಡಿದೆ. ಈ ದಿವ್ಯ ದೇಶವನ್ನು ಆಂಡಾಳ್, ತಿರುಮಂಗಯ್ಯಾಳ್ವಾರ್, ನಮ್ಮಾಳ್ವಾರ್, ಪೂದತ್ತಾಳ್ವಾರ್ ಹಾಗೂ ಪೇಯಾಳ್ವಾರ್ ಮಂಗಳಾಶಾಸನ ಮಾಡಿದ್ದಾರೆ. ವರ್ಷಕ್ಕೊಮ್ಮೆ ಚಿತ್ರಾ ಮಾಸದ ಪೂರ್ಣಿಮೆಯಂದು
ಕಳ್ಳಳಹರ್ ಕುದುರೆ ಏರಿ ವೈಹೈ ನದಿಗೆ ಇಳಿಯುತ್ತಾನೆ. ಈ ಉತ್ಸವವನ್ನು ನೋಡಲು ತಮಿಳುನಾಡಿನಿಂದ ಸಹಸ್ರಾರು ಜನರು ಸೇರುತ್ತಾರೆ. ಕಳ್ಳಳಹರ್ ವರ್ಷಕ್ಕೆ 4 ಬಾರಿ ಚಿನ್ನದ ಕುದುರೆ ಏರಿ ದರ್ಶನ ನೀಡುತ್ತಾನೆ. ಅಂತಹ ಒಂದು ದರ್ಶನವೇ ಮೊನ್ನೆ ನಡೆದ ತಿರುವೇಡುಪರಿ ಉತ್ಸವ. ನಾವು ಈಗ ಈ ಉತ್ಸವವನ್ನು ದರ್ಶನ ಮಾಡೋಣ. ಅರಮನೆ ನಗರಿಯಾದ ಮೈಸೂರಿನ ಅರಮನೆಯಲ್ಲಿ ಹಲವಾರು ದೇವಸ್ಥಾನಗಳು ಇವೆ. ಅದರಲ್ಲಿ ಶ್ರೀ ಪ್ರಸನ್ನ ಕೃಷ್ಣ ಸ್ವಾಮಿ ದೇವಸ್ಥಾನವೂ ಒಂದು. ಅಲ್ಲಿ 3ನೇ ದಿನದ ಕೊಠಾರೋತ್ಸವದ ಸಂದರ್ಭದಲ್ಲಿ ಶ್ರೀಕೃಷ್ಣನು ರುಕ್ಮಿಣಿ ಸತ್ಯಭಾಮೆಯ ಸಮೇತನಾಗಿ ಆಳ್ವಾರರುಗಳೊಂದಿಗೆ ದರ್ಶನ ನೀಡುತ್ತಿದ್ದಾನೆ. ಬನ್ನಿ ದರ್ಶಿಸಿ ಆನಂದಿಸೋಣ. ಧನಿ ದದ್ದದಾದ ಧನಿ ದದ್ದ ದಾನಿ ಧನಿ ದದ ಪಗರಿ ಗಪದ ನಿದಾದ ನಿಧನಿ ಸನಿದಾದ. ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದಾದ ಬೇಲೂರಿನ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಕೊಠಾರೋತ್ಸವ ಸಾಂಗವಾಗಿ ನಡೆಯುತ್ತಿದೆ. ಪ್ರತಿದಿನ ಭಗವಂತನಿಗೆ ವಿಶೇಷ ಅಲಂಕಾರಗಳು ನಡೆದು ಪುರಪ್ಪಾಡು ಆಗುತ್ತದೆ. ನಿನ್ನೆ 3ನೇ ದಿನದ ಕೊಠಾರೋತ್ಸವವನ್ನು ಈಗ ನಾವು ವೀಕ್ಷಿಸೋಣ. ಈಗ ಒಂದು ಪುಟ್ಟ ವಿರಾಮ. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ನಿನ್ನೆ ತಿರುಪ್ಪಾವೆಯ ಮಾರಿಮಲೈ ಮುಳಂಜಿಲ್ ಪಾಶುರ. ಇದು ನರಸಿಂಹಸ್ವಾಮಿಗೆ ಅನ್ವಯವಾಗುವ ಪಾಶುರ. ಕ್ಷೀರಾಬ್ದಿಯಲ್ಲಿ ಶೇಷಶಾಯಿಯಾಗಿ ಲಕ್ಷ್ಮಿಯೊಡನೆ ಇರುವ ಸುಂದರನಾದ ಸಿಂಹದಂತಿರುವ ಭಗವಂತನು ನಿದ್ದೆಯಿಂದ ಎದ್ದು ಮೈಕೊಡವಿಕೊಂಡು ಹೊರಗೆ ಬಂದಂತೆ ನೀನೂ ಬಾ ಎಂದು ಆಂಡಾಳ್ ಈ ಪಾಶುರದಲ್ಲಿ ನಿವೇದಿಸುತ್ತಾಳೆ. ಅಂತಹ ಪಾಶುರದ ಅನುಸಂಧಾನವಾದ ನಿನ್ನೆ ನಮ್ಮ ಶ್ರೀಮಠದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಅಭಿಷೇಕ ಹಾಗೂ ಅಲಂಕಾರ ನಡೆದು ತಿರುಪ್ಪಾವೈ ಗೋಷ್ಠಿಯಲ್ಲಿ ಶ್ರೀನಿವಾಸ ಪದ್ಮಾವತಿಯವರೊಂದಿಗೆ ವಿಜಯ ಮಾಡಿಸಿರುವ ದಿವ್ಯ ದರ್ಶನ. மாரிமலை முழஞ்சில் மன்னிக் கிடந்துறங்கும் ஈரிய சிங்கமறிவுற்று தீ விழித்து வேரிமயிர் பொங்க எப்பாடும் பேர்ந்துதறி மூறி நிமிர்ந்து முழங்கி புறப்பட்டு போதருமா போலே நீ பூவை பூவண்ணா உன் கோயில் நின்றும் இங்கனே போந்தருளி கோப்புடைய சீரிய சிங்காசனத்திருந்து யாம் வந்த காரியமாராய்ந்தருளேலோரெம்பாவாய். ನಾಳೆ ಶುಕ್ರವಾರದ ಪ್ರಯುಕ್ತ ನಮ್ಮ ಶ್ರೀಮಠದ ಕುಟೀರದಲ್ಲಿ ಶ್ರೀನಿವಾಸನಿಗೆ ತೋಮಾಲೆ ಸೇವೆ ನಡೆಯುತ್ತದೆ. ನಂತರ ನಡೆಯುವ ಗಾನ ನೀರಾಜನಂ ಸಂಗೀತ ಸೇವೆಯಲ್ಲಿ ವಿದುಷಿ ವಿಪಂಚಿ ರಘುರಾಮ್ ಮತ್ತು ವಿದುಷಿ ಮಹತಿ ರಘುರಾಮ್ ಅವರಿಂದ ಯುಗಳ ಗಾಯನ. ಇವರಿಗೆ ಪಿಟೀಲಿನಲ್ಲಿ ವಿದ್ವಾನ್ ವೆಂಕಟೇಶ್ ಜೋಸ್ಯರ್ ಮತ್ತು ಮೃದಂಗದಲ್ಲಿ ವಿದ್ವಾನ್ ಲೋಕಪ್ರಿಯ ಗುರುಮೂರ್ತಿಯವರು ಸಹಕರಿಸಲಿದ್ದಾರೆ. ನಂತರ ಪರಮಪೂಜ್ಯ ಶ್ರೀ ಶ್ರೀ ಜಿ ಎರ್ ಸ್ವಾಮಿಯವರ
ದಿವ್ಯ ಸಾನ್ನಿಧ್ಯದಲ್ಲಿ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವವೂ ನಡೆಯುತ್ತದೆ. ನಗರದ ಮಲ್ಲೇಶ್ವರದ ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿಗೆ ಮಾರಿಮಲೈ ಮುಳಂಜಿಲ್ ಪಾಶುರದ ಅನುಸಂಧಾನವಾದ ನಿನ್ನೆ ವಿಶೇಷವಾದ ಚಿನ್ನದ ಕಿರೀಟವನ್ನು ಸಮರ್ಪಿಸಲಾಯಿತು. ಆ ದಿವ್ಯ ದರ್ಶನ ಈಗ ಮಾಡೋಣ. ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಸ್ವಾಹಾ. ತಿರುನಾರಾಯಣಪುರಂ ಮೇಲುಕೋಟೆಯಲ್ಲಿ ಈಗ ಕೊಠಾರೋತ್ಸವ ನಡೆಯುತ್ತಿದೆ. ಮೊನ್ನೆ ಶ್ರೀ ಶೆಲ್ವಪಿಳ್ಳೆಗೆ 2ನೇ ಕೊಠಾರೋತ್ಸವ. ಶೆಲ್ವಪಿಳ್ಳೆಯ ಮಾಲಾ ಪ್ರಸಾದವನ್ನು ಇಂದು ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರು ಸ್ವೀಕರಿಸಿ ಭಗವಂತನ ಅನುಗ್ರಹ ಎಲ್ಲರ ಮೇಲೆ ಇರಲೆಂದು ಪ್ರಾರ್ಥಿಸಿದರು. ಕಾಷಾಯ ಶೋಭಿ ಕಮನೀಯ ಶಿಖಾನಿವೇಶ ಕಾಷಾಯ ಶೋಭಿ ಕಮನೀಯ ಶಿಖಾ. ಕಳೆದ 1 ವರ್ಷದಿಂದ ಆನ್ಲೈನ್ನಲ್ಲಿ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ಧನುರ್ಮಾಸದ ಪ್ರಯುಕ್ತ ತಿರುಪ್ಪಾವೈ ಉಪನ್ಯಾಸ ನಡೆಯುತ್ತಿದೆ. ನಾಳೆ ಶ್ರೀಮತಿ ಮಯೂರವಲ್ಲಿ ಸಂತಾನಂ ಅವರಿಂದ 25ನೇ ಪಾಶುರದ ಉಪನ್ಯಾಸ ನಡೆಯಲಿದೆ. ಶುಕ್ರವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ, ಷಷ್ಠಿ, ಉಪರಿ ಸಪ್ತಮಿ, ಉತ್ತರ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ